ಹಾಯ್ ಆಲ್, ಇವತ್ತೊಂದು ಒಗಟ್ಟು ಕೇಳ್ತೀನಿ, ಆನ್ಸರ್ ಮಾಡಿ. ಬಿಳಿ ಲಂಗದ ಹುಡುಗಿ ಎಳೆದರೆ ಬರ್ತಾಳೆ, ಬಿಟ್ಟರೆ ಓಡ್ತಾಳೆ. ಇದಕ್ಕೆ ಆನ್ಸರ್ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದಕ್ಕೆ ಕರೆಕ್ಟ್ ಆನ್ಸರ್ನ ನಾನು ನೆಕ್ಸ್ಟ್ ಒಂದು ಒಗಟ್ಟು ಕೇಳ್ತೀನಲ್ವಾ, ಆ ವ್ಲಾಗ್ ಅಲ್ಲಿ ನಾನು ಆನ್ಸರ್ನ ತಿಳಿಸ್ತೀನಿ. ಯಾಕಂದ್ರೆ ಯಾರಾದ್ರೂ ಒಬ್ರು ಕರೆಕ್ಟ್ ಆನ್ಸರ್ ಮಾಡಿದಾಗ ನಾನು ಕರೆಕ್ಟ್ ಅಂತ ರಿಪ್ಲೈ ಮಾಡ್ತೀನಿ. ಆಗ ನೆಕ್ಸ್ಟ್ ಯಾರಾದ್ರೂ ಕಾಮೆಂಟ್ ಮಾಡಕ್ ಬಂದಾಗ ಕರೆಕ್ಟ್ ಆನ್ಸರ್ನ ನೋಡ್ಬಿಟ್ಟು ಅವರು ಕೂಡ ಟ್ರೈ ಮಾಡೋದಕ್ಕೆ ಹೋಗಲ್ಲ, ಕಾಮೆಂಟ್ ಮಾಡೋದಿಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ತೀನಿ. ಹಾಗೆ ನಾನಿಲ್ಲಿ ಕಡಲೆ ಬೀಜ ಚುರುಮುರಿ ತರ ಮಾಡಿದೀನಿ. ಕಡಲೆ ಬೀಜನ ಫಸ್ಟ್ ಹುರ್ಕೊಂಡು ಅದು ಸಿಪ್ಪೆ ಎಲ್ಲ ತೆಗ್ದಿದ್ದಾದ್ಮೇಲೆ ಅದಕ್ಕೆ ನಾನು ಈರುಳ್ಳಿ, ಟೊಮೊಟೊ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಕಾಯಿ, ಅದಕ್ಕೆ ಸ್ವಲ್ಪ ಖಾರ ಬೇಕಂದ್ರೆ ಹಸಿಮೆಣಸಿಕಾಯಿ ಹಾಕೊಂಡಿದ್ದೀನಿ. ನಂಗೆ ಸ್ವಲ್ಪ ಜಾಸ್ತಿನೇ ಖಾರ ಬೇಕು, ಹಾಗಾಗಿ ಹಸಿಮೆಣಸಿಕಾಯಿ, ಚಿಲ್ಲಿ ಪೌಡರ್ 2 ಹಾಕೊಂಡಿದ್ದೀನಿ, ಉಪ್ಪು, ಅದ್ರ ಜೊತೆಗೆ ಲಾಸ್ಟ್ಗೆ ಒಂದ್ ಸ್ವಲ್ಪ ನಿಂಬೆಹಣ್ಣು ಸೇರಿಸ್ಕೊಂಡ್ರೆ ಲಾಸ್ಟ್ಗೆ ಒಂದು ಒಳ್ಳೆ ಮಿಕ್ಸ್ ಕೊಟ್ರೆ ಈ ಒಂದು ಸ್ನಾಕ್ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನಾನು ಕೇಳಿರೋ ಒಗ್ಗಟ್ಟಿಗೆ ಆನ್ಸರ್ ಗೊತ್ತಾಗಿದ್ರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ.